ನಮಸ್ಕಾರ. ನಾನಿವತ್ತು ಡಾಕ್ಟರ್ ಎಸ್ ಲಕ್ಷ್ಮೀದೇವಿಯವರ ಮತ್ತೆ ಬಯಸುವ ಕಸು ಪದ್ಯವನ್ನು ನಿಮಗೋಸ್ಕರ ವಾಚನ ಮಾಡ್ತಾಯಿದ್ದೀನಿ. ಮತ್ತೆ ಬಯಸುವ ಕಸುವು ಮನದ ಸ್ಮೃತಿಪಟಲದಲ್ಲಿ ಮತ್ತೆ ಮರುಕಳಿಸುತ್ತಿಹುದು ಅದೇ ಸಾಲುಗಳು. ಮನದ ಸ್ಮೃತಿಪಟಲದಲ್ಲಿ ಮತ್ತೆ ಮರುಕಳಿಸುತ್ತಿಹುದು ಅದೇ ಸಾಲುಗಳು. ಮತ್ತೆ ಮತ್ತೆ ಕಾಡಿತೆನ್ನ ಚಿಂತನೆಯ ಹೊರಗೆ ಹಚ್ಚಿ ಹಳೆ ನೆನಪುಗಳು. ಮತ್ತೆ ಮತ್ತೆ ಕಾಡಿತೆನ್ನ ಚಿಂತನೆಯ ಹೊರಗೆ ಹಚ್ಚಿ ಹಳೆ ನೆನಪುಗಳು. ಮನೆಯಿಂದ ಮನೆಗೆ ಎಷ್ಟು ಸತ್ಯವೀ ಮಾತು, ಯಾವುದೋ ಕಂಡರಿಯದ ಜಾಗದಲ್ಲಿ ಕೇಳರಿಯದ ಹೆಸರುಗಳಲ್ಲಿ ನನ್ನ ಆತ್ಮದ ಕರೆಗೆ ಸ್ಥಳವೆಲ್ಲಿ. ಹೊಸ ಮುಖ, ಹೊಸ ಜೀವ, ಹೊಸ ಮನೆ, ಮತ್ತೆ ಸಂಸಾರ, ಲಿಂಗ ಭೇದವರಿಯದೆ ವರ್ಣಭೇದ ತಿಳಿಯದೆ ನೆಲೆ ನಿಂತ ಸಾಗರ. ತನ್ನೊಳಗೆ 100 ಚಿಂತನೆಗಳನ್ನು ಹೊತ್ತು ಮನಸ್ಸು ಕನಸುಗಳನ್ನು ಬಿತ್ತು ನಿರಾಕಾರ ಭಾವಗಳ ನಿಷ್ಕಲ್ಮಶ ಮನಸ್ಸುಗಳ ಒಡನಾಟದಲ್ಲಿ ಕಳೆದ ವರ್ಷಗಳೆಷ್ಟು. ಆದರೂ ಆಗೊಮ್ಮೆ ಈಗೊಮ್ಮೆ ಕವಿದ ಕಾರ್ಮೋಡ, ತಿಳಿ ನೀಲಿ ಆಗಸ ಬಯಸಿ ಸವೆದ ಬಾಳಿನ ಜಾಡ, ಅರಿತೂ ಅರಿಯದ ದಿನ ಎಷ್ಟು ಸೋಜಿಗ, ಎಷ್ಟೆಲ್ಲ ಜಂಜಾಟ. ಅಂದು ನಾ ಶೂನ್ಯಳಾಗಿದ್ದಾಗ ಕಾಡಿದ್ದೆಷ್ಟೋ ನೆನಪುಗಳು. ಇಂದು ಬದುಕು ತುಂಬಿದರೂ ಕಾಡುತ್ತಿಹುದೇಕೋ ಈ ಜನ್ಮ ಮತ್ತೆ ಮುದುಡಿ ಪುನಃ ಮೊಗ್ಗಾಗಿ ಬಿರಿದು ಅರಳುವಾಸೆ. ಯಾವ ಗರ್ಭದ ಒಳಗೋ ಸುಪ್ಪತ್ತಿಗೆಯನೇರಿ ಮೆರೆಯುವಾಸೆ. ಮತ್ತೆ ಬಯಸಿದ ಬದುಕ ಪಡೆಯುವಾಸೆ. ಹಕ್ಕಿಯಂತೆ ಗರಿಬಿಚ್ಚಿ ಗಗನ ಚುಂಬಿಸುವಾಸೆ. ಎತ್ತರಕ್ಕೆ ಏರಿ ನೋಡು ಇಲ್ಲಿದೆ ನನ್ನ ಮನೆ ಎನ್ನುವಾಸೆ. ಎಷ್ಟು ಚಂದದ ಕನಸು. 100 ಮನೆಗಳ ಕದವ ತಟ್ಟಿದರೂ ಮತ್ತೆ ಬಿತ್ತ ಬಯಸುವ ಕಸುವುಗಳು. ಮತ್ತದೇ ವಸಂತಗಳು, ಮತ್ತದೇ ವಸಂತಗಳು, ಪುಷ್ಪ ಪರಾಗಗಳು. ಎಲ್ಲೋ ಬಿದ್ದು ಒದ್ದೆಯಾಗಿ, ಎಲ್ಲೋ ಬಿದ್ದು ಒದ್ದೆಯಾಗಿ ಮತ್ತೆ ಪುಟಿಯುವ ಜೀವ ಚೈತನ್ಯಗಳು. ಇವೆಲ್ಲಕ್ಕೂ ಕಣ್ಣಾಗುವಾಸೆ. ಮತ್ತೆ ಮುಗ್ಧ ಕಂಗಳ ತೆಗೆದು ಜಗವ ನೋಡುವಾಸೆ. ಮತ್ತೆ ಜೀವವ ಪಡೆದು ಸಲ್ಲುವಾಸೆ. ಇಹಪರಗಳ ಮೀರಿ ನಿಲ್ಲುವಾಸೆ. ನನಗೆ ಈ ಪದ್ಯ ಓದ್ತಾ ಇದ್ದಾಗ ಎಲ್ಲ ಸಾಲುಗಳು ತುಂಬ ಕಾಡ್ತಾ ಇರುತ್ತೆ. ಲಕ್ಷ್ಮಿ ಜೊತೆಗಿನ ಒಡನಾಟದ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಲಕ್ಷ್ಮಿ, ಆನಂತರ ಡಾಕ್ಟರ್ ಲಕ್ಷ್ಮೀದೇವಿ, ಪ್ರೊಫೆಸರ್ ಲಕ್ಷ್ಮೀದೇವಿ, ಏನೆಲ್ಲ ಬೆಳವಣಿಗೆ ನನ್ನ ಗೆಳತಿದು. ದಪ್ಪ ಕಂಗಳ, ಗುಂಡು ಮುಖದ, ನಗುಮುಖದ ಚೆಲುವೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ ಬೇರೆ ಬೇರೆ ಹಂತಗಳಿಂದ ಕೆಲಸ ಮಾಡಿ ಒಂದು ದೊಡ್ಡ ಹುದ್ದೆಯನ್ನೇರಿದಂಥ ಲಕ್ಷ್ಮೀದೇವಿ ಬದುಕೆ ಒಂದು ನಿಜವಾದಂಥ ಒಂದು ಕಾದಂಬರಿ, ಅಥವಾ ಒಂದು ಈ ಪದ್ಯದ ಆಚೆಗೂ ಎಲ್ಲೋ ನಿಲ್ಲುವಂಥ ಒಂದು ಚೈತನ್ಯ. ಅತ್ಯಂತ ಬಡತನದಲ್ಲಿ ಹುಟ್ಟಿ ವಿದ್ಯಾಭ್ಯಾಸ ಪಡೆದು ಉನ್ನತ ಪದವಿಯನ್ನು ಪಡೆದು ಡಾಕ್ಟರೇಟನ್ನು ಪಡೆದು ವಿದ್ಯೆ ಕಲಿಯುವಾಗಲೇ ಸಾಕ್ಷರತಾ ಮೂಮೆಂಟಲ್ಲಿ ಕೆಲಸ ಮಾಡಿ ಅದರ ಜೊತೆಗೆ ರಂಗಭೂಮಿನಲ್ಲಿ ನಟಿಸಿ, ಕಿರುತೆರೆಯಲ್ಲಿ ನಟಿಸಿ, ಸಿನಿಮಾಗಳಲ್ಲಿ ನಟಿಸಿ, ಆಮೇಲೆ ಸಂಸ್ಕೃತಿಗೆ ತನ್ನನ್ನೇ ಅರ್ಪಿಸ್ಕೊಂಡು ಅದರ ಮೂಲಕನೇ ಮತ್ತೆ ಮತ್ತೆ ಪುಟಿದೇಳ್ತಾ ಇಡೀ ತನ್ನ ಚೈತನ್ಯವನ್ನು ಯಾವಾಗಲೂ ತುಂಬ ಗಲಗಲ ಅಂತ ನಡೆಯುವಂಥ ಅವಳ ವ್ಯಕ್ತಿತ್ವಕ್ಕೆ ಮಾರು ಹೋಗದ ನಮ್ಮ ಗೆಳೆಯರೇ ಇಲ್ಲ. ಅದರಲ್ಲೂ ಪ್ರಸಾದ್ ತುಂಬ ಅದೃಷ್ಟವಂತ, ಆಕೆ ಸಂಗಾತಿಯಾದ. ಅವರಿಬ್ಬರು ಬರೀ ಸಂಗಾತಿಗಳಾಗಿರಲಿಲ್ಲ, ನಿಜವಾಗ್ಲೂ ಒಂದು ಆದರ್ಶ ಸಂಗಾತಿಗಳಾಗಿದ್ದರು. ಅವರ ಎಲ್ಲರ ಪ್ರೀತಿಗೆ, ಅವರ ಒಡನಾಟಕ್ಕೆ ಮತ್ತು ಅವರ ನಿಜವಾದಂಥ ನಮ್ಮನ್ನು ಕರೆದು ಆತಿಥ್ಯ ಮಾಡ್ತಾ ಇದ್ದಂಥ ರೀತಿಗೆ ನಾವೆಲ್ಲರೂ ಇವತ್ತಿಗೂ ನಮ್ಮ ನೆನಪುಗಳಲ್ಲಿ ಒದ್ದೆ ಕಣ್ಣಿಂದ ಅವಳನ್ನ ನೆನೆಸ್ಕೊಳ್ತೀವಿ. ಅವಳ ಆತಿಥ್ಯ ಅಂತಂದ್ರೇ ಹಾಗೆ. ಆತಿಥ್ಯ ಅಂದರೆ ಬರೀ ಅಲ್ಲಿ ಊಟ ಇರ್ತಿರ್ಲಿಲ್ಲ. ಊಟ, ಮಾತು, ಹರಟೆ, ಪದ್ಯ, ಎಷ್ಟೋ ನೆನಪುಗಳು, ಇವೆಲ್ಲವನ್ನು ಮತ್ತೆ 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 ನಮ್ಮನ್ನು ಹೊರಗೆ ಹಚ್ಚಿ ಮಾತಾಡ್ತಾ ಇದ್ಲು. ಆಮೇಲೆ ನಮ್ಮನ್ನು ಏನಾದರೂ ಮಾಡಿ ನೀವು ಇನ್ನೊಂದು ಹೆಜ್ಜೆಯನ್ನು ಮುಂದೆ ಹೋಗಿ ಅಂತ ನಮ್ಮನ್ನು ಮತ್ತೆ ಮತ್ತೆ ಓದೋಕ್ಕೆ, ಮತ್ತೆ ಮತ್ತೆ ಬೇರೆ ಥರದ ಕೆಲಸಗಳನ್ನ ಮಾಡೋಕ್ಕೆ ಪ್ರೇರೇಪಣೆ ನೀಡ್ತಾ ಇದ್ಲು. ಅವಳ ವ್ಯಕ್ತಿತ್ವನೇ ಒಂದು ಜೀವ ಚಿಲುಮೆ. ನನಗೆ ಈ ಪದ್ಯ ಓದುವಾಗ ಹೇಳ್ತಾಳೆ, ಇವೆಲ್ಲಕ್ಕೂ ಕಣ್ಣಾಗುವಾಸೆ. ಮತ್ತೆ ಮುಗ್ಧ ಕಂಗಳ ತೆಗೆದು ಜಗವ ನೋಡುವಾಸೆ. ಮತ್ತೆ ಜೀವವ ಪಡೆದು ಸಲ್ಲುವಾಸೆ. ಇಹಪರಗಳ ಮೀರಿ ನಿಲ್ಲುವಾಸೆ. ಎಷ್ಟು ಚೆನ್ನಾಗಿದೆ. ಅಂದರೆ ಎಲ್ಲೋ ಲಕ್ಷ್ಮಿಗೆ ಈ ಥರದ್ದು ಏನು ಅಂತಂದರೆ ಹುಟ್ಟು ಮರುಹುಟ್ಟು ಇದ್ರ ಬಗ್ಗೆ ಯಾವಾಗಲೂ ಕೂಡ ಒಂದು ಬೇರೆ ಥರದ
ಮತ್ತೆ ಮತ್ತೆ ಅವಳನ್ನು ಕಾಡುವಂಥ ಸಂಗತಿಯಾಗಿತ್ತು ಅಂತ ನನಗನ್ಸುತ್ತೆ. ಈ ಇಹ ಪರಗಳ ನಡುವೆ ಮಾತಾಡ್ತಾನೆ ಅವಳ ಕಾವ್ಯ ಆಗಲಿ ಅಥವಾ ಅವಳ ವಿಮರ್ಶೆ ಪುಸ್ತಕಗಳಾಗಲಿ ಅಥವಾ ಅವಳ ಸಂಶೋಧನಾ ಕೃತಿಯಾಗಲಿ ಇವೆಲ್ಲವನ್ನು ಪರಾಮರ್ಶಿಸಿದಾಗ ಎಷ್ಟು ಆಕೆ ಬೇರೆ ಬೇರೆ ಸ್ತರಗಳಲ್ಲಿ ಜೀವನವನ್ನು, ಜೀವಚೈತನ್ಯವನ್ನು ಮತ್ತು ಈ ಥರದ ಮನುಷ್ಯ ಸಂಕುಲಗಳ ಬೇರೆ ಬೇರೆ ಥರದ ಇದನ್ನು ಬಹುಭಾಷೆಗಳ ಸಂದರ್ಭದಲ್ಲಿ ಆಕೆ ಅದನ್ನು ಪ್ರಕಟಿಸುವಾಗ ನಮಗೆ ಅವಳನ್ನು ನೋಡಿದ್ರೆ ಒಂದು ರಥ ಆಶ್ಚರ್ಯ ಆಗೋದು. ಯಾಕೆ ಅಂತಂದರೆ ಇಲ್ಲಿ ಕನ್ನಡದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ದ್ರಾವಿಡ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಪ್ರೊಫೆಸರ್ ಆಗಿ ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ತೆಲುಗಲ್ಲೂ ಕೂಡ ಪುಸ್ತಕ ಪ್ರಕಟಣೆ ಮಾಡಿ ತೆಲುಗಿಂದ ಕನ್ನಡಕ್ಕೆ, ಕನ್ನಡದಿಂದ ತೆಲುಗಿಗೆ ಭಾಷಾಂತರ ಮಾಡಿ ಅಲ್ಲೂ ಕೂಡ ತನ್ನ ಕವನ ಸಂಕಲನಗಳಿಗೆ, ಪುಸ್ತಕಗಳಿಗೆ ಬೇರೆ ಬೇರೆ ಥರದ ಬಹುಮಾನಗಳನ್ನು ತಗೊಂಡಾಗ ನಾವು ಸಂಭ್ರಮ ಪಟ್ಟಿದ್ದೀವಿ. ಆದರೆ ನನಗನ್ಸೋದು ಏನು ಅಂತಂದರೆ ಲಕ್ಷ್ಮಿ ಎಲ್ಲೋ ಇಲ್ಲೇ ನಮ್ಮ ಜೊತೆ ಇದ್ದಾಳೆ ಅಂತ ನಮ್ಗನ್ನಿಸ್ತಿರುತ್ತೆ. ಅವಳು ನಮ್ಮ ಜೊತೆ ಇಲ್ಲ ಅನ್ನೋದೇ ನಮಗೊಂದು ಶೂನ್ಯ ಸೃಷ್ಟಿಸುತ್ತೆ. ನಿಜವಾಗ್ಲೂ ಅಂಥ ಜೀವಚೈತನ್ಯದ ಗೆಳತಿ ಬರೆದಿರತಕ್ಕಂಥ ಈ ಪದ್ಯ ಓದೋಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ. ಮತ್ತು ಅವಳ ನೆನಪುಗಳು ಮತ್ತೆ ನಮ್ಮನ್ನು ಕೂಡ ಈ ಥರದ ಮತ್ತೆ ಬಯಸುವ ಕಸುವಿಗೆ ಕಾಡ್ತಾ ಇರುತ್ತೆ. ಅವಳ ನೆನಪಲ್ಲಿ ಪ್ರಸಾದ್ ಮಾಡ್ತಾ ಇರತಕ್ಕಂಥ ಈ ಸಂಸಾರ ನಿಜವಾಗ್ಲೂ ತುಂಬ ಲಕ್ಷ್ಮಿಗೆ ನೀಡುವ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಲಕ್ಷ್ಮಿಗಷ್ಟೇ ಅಲ್ಲ, ಲಕ್ಷ್ಮಿಯ ಸಾಹಿತ್ಯ ಅಥವಾ ಲಕ್ಷ್ಮಿಯ ರಂಗಭೂಮಿಯ ಒಡನಾಟ, ಲಕ್ಷ್ಮಿಯ ರಂಗಭೂಮಿಯ ಚಟುವಟಿಕೆಗಳು ಅಥವಾ ಕಿರುತೆರೆಯ ಚಟುವಟಿಕೆಗಳು ಅಥವಾ ಅವಳು ನಿಜವಾದ ಕನ್ನಡ ಸಂಸ್ಕೃತಿಗೆ ನೀಡಿರ್ತಕ್ಕಂಥ ಕೊಡುಗೆ ಇವೆಲ್ಲವೂ ಕೂಡ ತುಂಬ ಬೇರೆ ಬೇರೆ ಥರದ ಹಂತಗಳಲ್ಲಿ ಮತ್ತು ಬೇರೆ ಬೇರೆ ಥರದ ರೀತಿಗಳಲ್ಲಿ ಇವತ್ತಿನ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ತಲುಪುವ ಮೂಲಕ ಮತ್ತೆ ಇಂಥ ಚೈತನ್ಯಗಳಿಂದ ಒಂದು ಹೊಸ ಶಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಮುಂದಿನ ಜನಾಂಗಕ್ಕೆ ಲಕ್ಷ್ಮಿ ಆದರ್ಶ ಆಗಲಿ ಅಂತ ನಾನು ಬಯಸ್ತೀನಿ. ನಿಜವಾಗ್ಲೂ ಈ ಥರದ್ದೊಂದು ಕೆಲಸ ಮಾಡ್ತಾ ಇರತಕ್ಕಂಥ ಪ್ರಸಾದ್ ಅಭಿನಂದನೀಯ. ಯಾಕೆಂತಂದರೆ ತನ್ನ ಮಗನನ್ನು ಜೊತೆಯಲ್ಲಿಟ್ಕೊಂಡು ಇಬ್ಬರು ಸ್ನೇಹಿತರ ಥರ ಈ ಥರದ್ದೊಂದು ಎಲ್ಲ ಒಡನಾಡಿಗಳ ಜೊತೆಗೆ ಒಡನಾಡ್ತಾ ಆಮೇಲೆ ನಮಗೆ ಬೇರೆ ಥರದ ಸ್ನೇಹ, ಪ್ರೀತಿ, ಆತಿಥ್ಯ ನೀಡುತ್ತೆ. ಯಾಕೆಂದರೆ ಅವರ ಆತಿಥ್ಯಕ್ಕೆ ನಾವು ಎಣೆಯಿಲ್ಲದ ಆಭಾರಿಯಾಗಿದ್ದೀವಿ. ಅಷ್ಟು ಜೀವಪರವಾಗಿರ್ತಕ್ಕಂಥ ಚೇತನಗಳವೆರಡೂ ಕೂಡ ಪ್ರಸಾದ್ ಮತ್ತು ಲಕ್ಷ್ಮಿ. ಲಕ್ಷ್ಮಿಯ ನೆನಪಲ್ಲಿ ಪ್ರಸಾದ್ ಮಾಡ್ತಾ ಇರೋ ಕಾರ್ಯಕ್ರಮ ನಿಜವಾಗ್ಲೂ ಇನ್ನಷ್ಟು ಜನರಿಗೆ ಶಕ್ತಿಯನ್ನು ನೀಡುವಂಥ, ಇನ್ನಷ್ಟು ಜನಕ್ಕೆ ಹೊಸ ಚೈತನ್ಯ ನೀಡುವಂಥ ಮಾರ್ಗಕ್ಕೆ ದಾರಿಯಾಗಲಿ ಅಂತ ನಾನು ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಪ್ರಸಾದ್.